ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ನನ್ನ ಹಳೆ ವಿಡಿಯೋಗಳಲ್ಲಿ ಕರ್ನಾಟಕದಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ಮೇಯ್ನ ಸ್ಥಳಗಳಿದೆ, ಯಾವ್ಯಾವ ಚೆನ್ನಾಗಿರೋಂಥ ಸ್ಥಳಗಳಿದ್ದಾವೆ, ಮತ್ತು ಅನೇಕ ಸಣ್ಣ ಕಥೆಗಳು, ಮತ್ತು ಆಮೇಲೆ ಇನ್ನೂ ಅನೇಕ ವಿಷಯಗಳನ್ನು ನಾನು ಯೂಟ್ಯೂಬ್ ಚಾನಲಲ್ಲಿ ನಾನು ಡಿಸ್ಕಸ್ ಮಾಡಿದ್ದೆ. ಮತ್ತು ಈ ವಿಡಿಯೋದಲ್ಲಿ ನಾನು ಯಾವುದ್ರ ಬಗ್ಗೆ ಮೇಯ್ನಾಗಿ ಡಿಸ್ಕಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅಂದರೆ ಈ ಬೇಲೂರಿನ ಬಗ್ಗೆ. ಈ ಬೇಲೂರು ಎಲ್ಲಿ ಬರ್ತದೆ, ಮತ್ತು ಅದಾದಮೇಲೆ ಇದು ಯಾವುದಕ್ಕೆ ಫೇಮಸ್ಸು, ಇಲ್ಲಿ ಏನಿದೆ, ಅದಾದಮೇಲೆ ಬೆಂಗಳೂರಿಂದ ಎಷ್ಟು ಕಿಲೋಮೀಟ್ರ್ ದೂರದಲ್ಲಿದೆ, ಅದಾದಮೇಲೆ ಇದರಿಂದ ನಾವೇನು ತಿಳ್ಕೊಬೋದು ಅಂತ ಇನ್ನೂ ಅನೇಕ ವಿಷಯಗಳು ಈ ವಿಡಿಯೋದಲ್ಲಿ ನಾವು ನೋಡ್ತೀನಿ. ಮತ್ತು ಆಮೇಲೆ ನನಗೆ ಎಷ್ಟು ಗೊತ್ತಿದೆ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಈ ಬೇಲೂರು ಬಂದ್ಬಿಟ್ಟು ಇದು ಎಲ್ಲಿ ಬರ್ತದಂದರೆ ಹಾಸನ ಜಿಲ್ಲೆಯಲ್ಲಿದೆ. ಇದು ಮೇಯ್ನಾಗಿ ಹಾಸನ ಜಿಲ್ಲೆಯಲ್ಲಿರುವ ಪ್ರಮುಖ ಸ್ಥಳಗಳಲ್ಲಿ ಇದು ಒಂದು ಬೇಲೂರು. ಮತ್ತು ಅದಾದಮೇಲೆ ಇಲ್ಲಿ ಮೇಯ್ನಾಗಿ ಏನೇನಿದೆ ಅಂತಂದರೆ ಶಿಲೆ ಬಾಲಕಿಯರ ಪ್ರತಿಮೆ ಇದೆ. ಇದು ಶಿಲ್ಪಕಲೆಗೆ ಖ್ಯಾತಿ ಪಡೆದಿದೆ. ಮತ್ತು ಅದಾದಮೇಲೆ ಈ ಬೇಲೂರನ್ನು ಯಾರು ಆಳ್ವಿಕೆ ನಡೆಸ್ತಿದ್ರಂದರೆ ಹೊಯ್ಸಳ ಸಾಮ್ರಾಜ್ಯದವರು ಆಳ್ವಿಕೆ ನಡೆಸ್ತಿದ್ರು. ಇದು ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಮತ್ತು ಅದಾದಮೇಲೆ ಈ ಬೇಲೂರಿನಲ್ಲಿ ಚೆನ್ನಕೇಶವ ದೇವಾಲಯವಿದೆ. ಈ ದೇವಾಲಯವು ಅನೇಕ ಪ್ರವಾಸಿಗರನ್ನು ತನ್ನ ಶಿಲ್ಪಕಲೆಯಿಂದ ತನ್ನತ್ತ ಸೆಳೆಯುತ್ತಿದೆ. ಇದು ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಈ ಬೇಲೂರಿನಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅಂದರೆ 8,972 ಜನಸಂಖ್ಯೆಯನ್ನು ಹೊಂದಿದೆ. ಮೇಯ್ನಾಗಿ ಈ ಬೇಲೂರಿನಲ್ಲಿ ನಾವು ಏನೇನು ನೋಡ್ಬೋದು ಅಂದರೆ ಈ ಹೊಯ್ಸಳರು ಯಾವ ರೀತಿ ವಾಸ್ತುಶಿಲ್ಪವನ್ನು ಇತ್ತು, ಮತ್ತು ಅದಾದಮೇಲೆ ಈ ಚೆನ್ನಕೇಶ ದೇವಾಲಯ ಯಾವ ರೀತಿ ಐತೆ, ಮತ್ತು ಅದಾದಮೇಲೆ ಶಿಲಾಬಾಲಕಿಯರು ಯಾವ ರೀತಿ ಅಲ್ಲಿ ಕೆತ್ಬಿಟ್ಟು ತೋರಿಸಿದ್ದಾರೆ, ಮತ್ತು ಅನೇಕ ಪ್ರಾಣಿಗಳು ಕೂಡ ಅಲ್ಲಿ ಕೆತ್ಬಿಟ್ಟು ತೋರಿಸಿದ್ದಾರೆ. ಆನೆ, ಕುದುರೆ, ರಥ, ಅನೇಕ ದೇವರುಗಳು, ಮತ್ತು ಆಮೇಲೆ ತುಂಬ ಚೆನ್ನಾಗಿದೆ. ಅದು ಕಲ್ಲಲ್ಲೇ ಎಲ್ಲ ಕೆತ್ತಿ ನಿರ್ಮಾಣ ಮಾಡಿದ್ದಾರೆ. ಹಂಗಾಗಿ ಬೇಲೂರು ತುಂಬ ಚೆನ್ನಾಗಿದೆ. ಹಂಗಾಗಿ ಮೇಯ್ನಾಗಿ ಯಾರ್ಯಾರು ಓದ್ತಿರ್ತಾರೆ, ಮತ್ತು ಅದಾದಮೇಲೆ ಯಾರ್ಯಾರು ಅಧ್ಯಯನ ಮಾಡ್ತಿರ್ತಾರೆ, ಮತ್ತು ಅದಾದಮೇಲೆ ಯಾರು ಶಿಕ್ಷಕರಾಗಿರ್ತಾರೆ, ಪ್ರಾಧ್ಯಾಪಕರಾಗಿರ್ತಾರೆ, ಯಾರ್ಯಾರು ಈ ಎಜುಕೇಷನ್ ಫೀಲ್ಡಲ್ಲಿ ಇರ್ತಾರೆ ಅವರೆಲ್ಲ ಈ ಬೇಲೂರಿಗೆ ಹೋಗಿರ್ತಾರೆ. ಎಲ್ಲ ಇಲ್ಲೇನೇನಿದೆ ಅದನ್ನೆಲ್ಲ ನೋಡಿ ಆನಂದ ಪಟ್ಟಿರ್ತಾರೆ, ತಿಳ್ಕೊಂಡಿರ್ತಾರೆ. ಮತ್ತು ಅದಾದಮೇಲೆ ಅಲ್ಲಿ ಹೋದರೆ ಗೈಡ್ಸ್ ಕೂಡ ಇರ್ತಾರೆ. ಅವರು ಕೂಡ ಎಷ್ಟಾಗುತ್ತೋ ಅಷ್ಟು ಇನ್ಫಾರ್ಮೇಷನ್ ಕೊಡ್ತಾರೆ. ಅವರು ಕೂಡ ಇನ್ಫಾರ್ಮೇಷನ್ ಕರೆಕ್ಟಾಗಿದೆ ಅಂತ ಹೇಳೋಕ್ಕಾಗಲ್ಲ, ಆದರೆ ಅವ್ರಿಗೆ ಎಷ್ಟು ಗೊತ್ತಿದೆ ಅವ್ರು ಹೇಳ್ತಾರೆ. ನಾವು ಸ್ವಲ್ಪ ತಿಳ್ಕೊಬೇಕಾಗ್ತದೆ. ಅಂದರೆ ಅಲ್ಲಿ ಹೋದರೆ ನಮಗೂ ಸ್ವಲ್ಪ ಗೊತ್ತಾಗ್ತದೆ.